ನಮಸ್ಕಾರ. ನೋಡಿ, ನಮ್ಮ ಅಮೇರಿಕ ಪ್ರವಾಸದ ಕೊನೆಯ ಹಂತ ಇದು. ಇವತ್ತು ನಾವು ಊರಿಗೆ ಪುನಃ ಬರುವರಿದ್ದೇವೆ. ಹಾಗೆ ಮಧ್ಯಾಹ್ನ ಈಗ 2 ಗಂಟೆ ಆಯಿತು. ನಮಗೆ ಸಂಜೆ 5 ಗಂಟೆಗೆ ಫ್ಲೈಟು. ಇಲ್ಲಿಂದ ಒಂದು ಕಾಲು ಗಂಟೆ ಹೊತ್ತು ನಮಗೆ ಏರ್ಪೋರ್ಟಿಗೆ ಪ್ರಯಾಣ. ಹಾಗೆ ನಮ್ಮ ಭಾವನಾತ್ಮಕವಾಗಿ ನಮ್ಮ ಏರ್ಪೋರ್ಟಿಗೆ ನಮ್ಮ ಪ್ರಯಾಣವನ್ನು ನಾವೀಗ ಪ್ರಾರಂಭಿಸ್ತಾ ಇದ್ದೇವೆ. ಹಾಗೆ ಮಗ ಸೊಸೆ ಇಬ್ಬರು ನಮ್ಮನ್ನು ಆತ್ಮೀಯವಾಗಿ ಬೀಳ್ಕೊಡಲು ಏರ್ಪೋರ್ಟ್ನ ತನಕ ಬರ್ತಾ ಇದ್ದಾರೆ. ಹಾಗೆ ನಮಗೆ ಇಷ್ಟು ದಿನ ಜೊತೆಯಲ್ಲಿಯೇ ಸುತ್ತಾಡಿ ಈ ದಿನ ನಮಗೆ ಇವರನ್ನು ತುಂಬ ಹೃದಯದಿಂದ ನಾವು ಬೀಳ್ಕೊಡ್ತೇವೆ. ಆದರೆ ಒಂದು ಮನಸ್ಸಿಗೊಂದು ಸಣ್ಣ ಅಡಚಣೆಯಾಗ್ತದೆ. ಇಷ್ಟು ದಿನ ವಶ್ಯತೆಯಲ್ಲಿದ್ದ ಕಾರಣ ಏನೇ ಆಗಿರಲಿ ಅನಿವಾರ್ಯ. ನಾವಿವಾಗ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟನ್ನು ತಲುಪಿದೆವು. ನಮ್ಮ ಬ್ಯಾಗೇಜು ಎಲ್ಲ ಅದಕ್ಕೆ ವಿಲೇವಾರಿ ಮಾಡಿ ಈಗ ನಾವು ನಮ್ಮ ಗೇಟಿನ ಪಕ್ಕ ಒಂದು ವಿಮಾನವನ್ನು ಏರ್ತಾ ಇದ್ದೇವೆ. ಹಾಗೆ ನೋಡಿ, ಇಲ್ಲಿ ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ಗೇಟ್ನವರೆಗೆ ನಮ್ಮನ್ನು ಬೀಳ್ಕೊಡುವಂಥವರಿಗೆ ಬರಲು ಅವಕಾಶ ಇದೆ. ನಮ್ಮ ಭಾರತದಲ್ಲಿ ಯಾವ ಏರ್ಪೋರ್ಟ್ಗಳಲ್ಲಿ ಇದಕ್ಕೆ ಇಲ್ಲಿವರೆಗೆ ಬರಲಿಕ್ಕೆ ಅವಕಾಶ ಇಲ್ಲ. ಸಾಧಾರಣ ಏನಿದ್ದರೂ ಹೊರಗಿನಿಂದಲೇ ಬಾಯ್ ಹೇಳಿ ಬೀಳ್ಕೊಡ್ಬೇಕಾಗ್ತದೆ. ಹಾಗೆ ಸಾಧಾರಣ 4:15 ಗಂಟೆಗೆ 4:15 ಗಂಟೆಗೆ ನಮ್ಮನ್ನು ಒಳಗೆ ಬಿಟ್ಟಿದ್ದಾರೆ, ವಿಮಾನದ ಒಳಗೆ. ಇಲ್ಲಿಂದ 5 ಗಂಟೆಗೆ ಅಂತ ಲೆಕ್ಕ. ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಒಂದು 6 ಗಂಟೆ ಕಳೆದಿದೆ. ಹಾಗೆ ರಾತ್ರಿಯ ಊಟ ನಮಗೆ ಭಾಳ ಚೆನ್ನಾಗಿತ್ತು ಊಟ. ಮತ್ತು 2 ಇತ್ತು, ಸಸ್ಯಾಹಾರಿ ಮಾಂಸಾಹಾರ ಎಲ್ಲ ಇದೆ. ಸಸ್ಯಾಹಾರ ಊಟ ಏನಿದ್ರು ಭಾಳ ರುಚಿಕರವಾಗಿತ್ತು. ನಮಗೆ ಹೋಗುವಾಗ ಅಷ್ಟು ಸೇರಲಿಲ್ಲ. ಈ ಸಲ ಭಾಳ ಒಳ್ಳೆಯದಿತ್ತು. ಮತ್ತು ನೋಡಿ, ನಾವು ಇದು ನಮಗೆ ಬೆಳಗ್ಗಿನ ಪಾರ ಅಂತ ಲೆಕ್ಕ. ಹಾಗೆ ಅದು ಏನಂತ ಹೇಳ್ತಾರೆ, ನಮಗೆ ವೆಜಿಟೇಬಲ್ ಬಿರಿಯಾನಿ ಎಲ್ಲ. ಈ 16 ಗಂಟೆ ವಿಮಾನದಲ್ಲಿ ಕುಳಿತುಕೊಳ್ಳೋದು ಅಂತ ಹೇಳಿದರೆ ತುಂಬ ತ್ರಾಸ. ನಮಗೆ ನಿದ್ದೆಯೂ ಇಲ್ಲ. ಆಹಾರ ಆದರೆ ಅಡ್ಡಿಲ್ಲ, ಆಹಾರ ಎಲ್ಲ ಓಕೆ. ನಿದ್ದೆ ಎದ್ದು ಮತ್ತು ಕುಳಿತು ಆಯಾಸ, ಇದು 2 ಆಗಿ ತುಂಬ ಸುಸ್ತಾಗಿತ್ತು. ಆದರೆ ಎಲ್ಲರ ಜೊತೆ ಇವಾಗ ನಮ್ಮಾಗೆ ಎಲ್ಲರಿದ್ದಾರೆ. ಹಾಗಾದ ಕಾರಣ ನಮಗೆ ದೊಡ್ಡ ಸಂಗತಿ ಏನಾಗಲಿಲ್ಲ. ಏನೇ ಆಗಿರಲಿ, ಹೋಗುವಾಗ ಆದಷ್ಟು ತ್ರಾಸ ಬರುವಾಗ ಕಾಣಲಿಲ್ಲ ನನಗೆ ಶರೀರದಲ್ಲಿ. ನಾವು ಈಗ ದುಬೈ ಏರ್ಪೋರ್ಟನ್ನು ತಲುಪಿಕೊಂಡು ತಲುಪ್ತಾ ಇದ್ದೇವೆ. ಹಾಗೆ ನೋಡಿ, ಇದು ವಿಮಾನದ ಫ್ರಂಟ್ ಕ್ಯಾಮರದ ದೃಶ್ಯ. ಫ್ರಂಟ್ ಕ್ಯಾಮರಲ್ಲ, ಕೆಳಗಿನ. ಹಾಗೆ ಬಹಳ ರಾತ್ರಿಯ ಸಮಯದ ದೃಶ್ಯವನ್ನು ನಮಗೆ ಬೇರೆ ಯಾವ ಅವಕಾಶ ಇಲ್ಲ ಸೆರೆ ಹಿಡಿಯಲು. ಇದರಲ್ಲಿ ನಮ್ಮ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದೆ. ಇದನ್ನು ನೀವು ಸಹ ನೋಡಿ ಅಂತ ಹೇಳಿಕೊಂಡು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಇನ್ನು ಎಷ್ಟು ಮೈಲು ಆಯಿತು, ತಲುಪಿತಲ್ಲ, ಬೇಗ ಲ್ಯಾಂಡ್ ಆಗ್ತಾಯಿದೆ. ಹಾಗೆ
ನಾವು ವಿಮಾನದಿಂದ ಹೊರಗಡೆಗೆ ಬಂದೆವು. ನಾವು ವೀಲ್ ಚೇರ್ ಮೊದಲೇ ನಿಗದಿಪಡಿಸಿದ ಕಾರಣ ನಮಗೆ ದೊಡ್ಡ ತ್ರಾಸ ಏನು ಆಗಲಿಲ್ಲ. ಇಲ್ಲದಿದ್ದರೆ ತುಂಬ ನಡಿಬೇಕಾಗ್ತದೆ ಒಂದು ಗೇಟಿಂದ ಇನ್ನೊಂದು ಗೇಟಿಗೆ. ಹಾಗೆ ಅಲ್ಲಿ ನಮ್ಮ ಎಲೆಕ್ಟ್ರಿಕ್ ಆಟೋಗಳು ಏರ್ಪೋರ್ಟ್ನ ಒಳಗೆ ಸಂಚರಿಸ್ತಾ ಇರ್ತದೆ. ಹಾಗೆ ನಮ್ಮನ್ನು ಅದರಲ್ಲಿ ವ್ಯವಸ್ಥೆ ಮಾಡಿದರು. ಹಾಗೆ ಗೇಟಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಇಲ್ಲಿ ವೇಟಿಂಗ್ ರೂಮಿನಲ್ಲಿ ಕುಳಿಸಿ ಅಲ್ಲಿ ಒಂದು 4 ಗಂಟೆ ಹೊತ್ತು ಅಲ್ಲಿ ಕಾದು ಕುಳಿತುಕೊಳ್ಬೇಕಾಗಿ ಬಂತು. ಅದರ ನಂತರ 3:20ಕ್ಕೆ ಬಿಡುವ ಫ್ಲೈಟು. ನಮ್ಮನ್ನು 2:30 ಗಂಟೆಗೆ ಪುನಃ ವಿಮಾನದ ಗೇಟಿಗೆ ಕೊಂಡೋಗಿ ಬಿಟ್ಟು ಅಲ್ಲಿ ಸ್ವಲ್ಪ ನಾವು ಕಾಯಬೇಕಾದ ಪರಿಸ್ಥಿತಿ ಬಂತು. ತುಂಬ ಆಗಿದ್ದ ಕಾರಣ ನಮಗೆ ಬೇಗ ಎತ್ತುವಾಗ ಊರಿಗೆ ಎತ್ತಿದಷ್ಟೇ ತುಂಬ ನನಗೆ ಸಂತೋಷ ಆಯಿತು. ಆದರೆ ಏನು ಮಾಡೋದು, ಇಲ್ಲಿ ವಿಮಾನ ತುಂಬ ಕ್ರೌಡ್ ಅಂತ ಹೇಳಿಕೊಂಡು 3:20ಕ್ಕೆ ಹೊರಡಬೇಕಾದಂತಹ ವಿಮಾನ ಇಲ್ಲಿಂದ ಹೊರಡಬೇಕಿದ್ರೆ ಸಾಧಾರಣ ಒಂದು 3 ಗಂಟೆ ಹೊತ್ತು ಡಿಲೇ ಮಾಡಿದರು. 8:45ಕ್ಕೆ ಇದು ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಬೇಕಾದಂಥ ವಿಮಾನ. ಹಾಗೆ 3:15 ಹೊರಟು ಅಂತೂ ಆದರೆ 1.5 ಗಂಟೆ ಹೊತ್ತು ವ್ಯತ್ಯಾಸ ಇದೆ. ನಾವು ಇವಾಗ ಇಲ್ಲಿಂದ ಸುಮಾರು 3 ಗಂಟೆ ಲೇಟಾಗಿ ನಾವೀಗ ಇಲ್ಲಿಂದ ಟೇಕ್ ಆಫ್ ಆಗ್ತಾ ಇದೆ. ನೋಡಿ, ಬೆಳಗಿನ ಒಂದು ದೃಶ್ಯ. ಇದು ದುಬೈ ಏರ್ಪೋರ್ಟ್ ಭಾಳ ವಿಶಾಲವಾಗಿ ಭಾಳ ಸುಂದರವಾದಂತಹ ಒಂದು ದೃಶ್ಯ. ನಾನು ಕಳೆದ ಸಾರಿ ಸಹ ಹಾಗೆ ರಾತ್ರಿ ಆಗಿದೆ ಇಲ್ಲಿ ಬಂದು ಲ್ಯಾಂಡ್ ಆಗುವಾಗ. ಹಾಗೆ ರಾತ್ರಿ ಅಲ್ಲಿಂದ ಟೇಕ್ ಆಫ್ ಆಗಿದೆ. ಆಗದ ಕಾರಣ ನಮಗೆ ಹಾಗೆಲ್ಲ ದೃಶ್ಯ ಸರಿ ಹಿಡಿಯಲಿಕ್ಕೆ ಸಿಗಲಿಲ್ಲ. ಈ ಸಲ ಅದಕ್ಕೊಂದು ಅವಕಾಶ ನನಗೆ ಸಿಗಿತ್ತು. ನೋಡಿ, ಬಹಳ ಚಂದವಾದಂಥ ಏರ್ಪೋರ್ಟ್ ಇದು. ನಮಗೆ ಇದು ಕಾಣಲಿಕ್ಕಿಂತ ದೃಶ್ಯ ಕಾಣಲಿಕ್ಕೆ ಸಿಗೋದು ತೀರಾ ಅಪರೂಪ. ಏನೇ ಆಗಿರಲಿ, ತುಂಬ ಸಂತೋಷ ಆಯಿತು ನೋಡಿ ನನಗೆ. ಹಾಗೆ ವಿಮಾನದ ಒಳಗೆ ಈಗ ನಮಗೆ ನಮ್ಮದು ಪ್ರಾರಂಭ ಆಯಿತು. ಇಲ್ಲಿಂದ ಟೇಕ್ ಆಫ್ ಆಗಿ ಒಳ್ಳೆ ಊಟ ಉಪಚಾರ ಎಲ್ಲ ಒಳ್ಳೆದಿತ್ತು. 3 ಗಂಟೆ ಬ್ಯಾಂಗ್ಳೂರು ನಾವು ರೀಚ್ ಆದೆವು. ಗೊತ್ತಾಯ್ತಲ್ಲ, ಇಲ್ಲಿ ನಾವು ನಮ್ಮ ಬ್ಯಾಗೇಜನ್ನೆಲ್ಲ ತೆಗೆದುಕೊಂಡು ನಾವು ಹೊರಗೆ ಬಂತು. ನಾವು ನಿಗದಿಪಡಿಸಿದ ಒಂದು ಕ್ಯಾಬ್ ನಮ್ಮ ಪರಿಚಯದ ಹಾಗೆ ಹೊರದಲ್ಲಿ ಅಲ್ಲಿಂದ ನೇರ ನಮ್ಮ ಮನೆಗೆ ಸಾಧಾರಣ ಒಂದು 350-400 ಕಿಲೋಮೀಟ್ರ್ ದೂರ ಇದೆ. ಹಾಗೆ ಮನೆಗೆ ರಾತ್ರಿ 11 ಗಂಟೆ 10 ಗಂಟೆ ಆಗಿತ್ತು. ಸ್ವಲ್ಪ ನಮ್ಮ ಮೊಮ್ಮಗಳು ನಮ್ಮನ್ನು ಎದುರುಗೊಳ್ಳಲಿಕ್ಕೆ ಕಾತುರಿತಾ ಇದ್ದವು. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕಾಗಿ ನಿಮ್ಮ ಹತ್ರ ನಾವು ವಿನಂತಿಗೆ ಮಾಡಿಕೊಳ್ತೇವೆ. ಗೊತ್ತಾಯ್ತಲ್ಲ. ಹಾಗೆ ಇದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.